ನಮಸ್ತೆ ವೀಕ್ಷಕರೇ, ಆಶಾ ಅಡಿಗೆ ಮನೆ ಚಾನಲ್ಗೆ ಸುಸ್ವಾಗತ. ಬನ್ನಿ ಇವತ್ತು ಇನ್ಸ್ಟೆಂಟ್ ರವಾ ಇಡ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಾಗೆ ಈ ರೆಸಿಪಿ ತುಂಬಾ ಬೇಗನೆ ಆಗುತ್ತೆ. ಬೆಳಗಿನ ತಿಂಡಿ, ಸಾಯಂಕಾಲ ಸ್ನ್ಯಾಕ್ಸ್ಗೆ ಬೇಗನೆ ಮಾಡ್ಬೋದು. ಹಾಗೆ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ರವಾ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲನೇದಾಗಿ ರವೆ ತೊಗೊಂಡಿದ್ದೀನಿ 1 ಕಪ್ಪು. ಹಾಗೆ 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಉಪ್ಪು, ಕಡಲೆಬೇಳೆ, ಕ್ಯಾರೆಟ್ ತುರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಹಾಗೆ ಈನು. ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದೆ, ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು. ರವೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು, ತುಂಬ ಹುರಿಯೋದು ಬೇಕಿಲ್ಲ. ನೋಡಿ, 2 ನಿಮಿಷ ಆಗಿದೆ. ಇವಾಗ ಇದು ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಆರೋದಕ್ಕೆ ಬಿಡಬೇಕು. ತುಂಬ ಬಿಸಿಲೇ ಕಲಸೋದಕ್ಕಾಗಲ್ಲ. ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ, 1/4 ಲೀಟ್ರಷ್ಟು. ಹಾಗೆ ಎಲ್ಲ ಹಚ್ಚಿಟ್ಕೊಂಡಿದ್ದೆಲ್ಲ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಕಾಯಿ ತುರಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಗಟ್ಟಿ ಕಲಿಸ್ಕೊಳ್ಳಿ, ತುಂಬ ತೆಳ್ಳು ಮಾಡಬೇಡಿ. ಇದನ್ನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಈ ರೀತಿ ಕಲಿಸ್ಬಿಟ್ಟು 10-15 ನಿಮಿಷ ಇದನ್ನು ನೆನೆಸ್ಬೇಕು ಚೆನ್ನಾಗಿ. ನೋಡಿ, ಇದು 10-15 ನಿಮಿಷ ನೆಂದಿದೆ ಚೆನ್ನಾಗಿ. ಇವಾಗ ಇದಕ್ಕೆ ಈನೋ ಹಾಕ್ತಾಯಿದ್ದೀನಿ. ಯಾವಾಗ ಇಡ್ಲಿ ಇಟ್ಕೊತೀರೋ ಆವಾಗ ಈನೋ ಹಾಕಿ. ನೋಡಿ, ಈನೋ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕಿದು. ತುಂಬ ತೆಳು ಮಾಡೋಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಗಟ್ಟಿನೇ ಇರಲಿ. ನೀವು ಯಾವಾಗ ಇಡ್ಲಿ ಇಟ್ಕೊತೀರೋ ಆವಾಗ ಈನೋ ಹಾಕೋದ್ರಿಂದ ತುಂಬ ಬೇಗ ಉಪ್ಪು ಬರುತ್ತೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ತೆಳು ಮಾಡೋಕೆ ಹೋಗ್ಬಿಡಿ. ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಸಣ್ಣಗೆ ಹಾಕ್ಕೊಳ್ಳಿ, ದಪ್ಪ ಆಗುತ್ತೆ ಆಮೇಲೆ ಬೆಂದಮೇಲೆ. ಇಡ್ಲಿ ಪಾತ್ರೆ ಇಡ್ತಾ ಇದ್ದೀನಿ. ಇದರಿಂದ 5-10 ನಿಮಿಷ ಬೇಯಿಸ್ಕೋಬೇಕು ಇದನ್ನ. ನೋಡಿ, ಇವಾಗ 10 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ಇನ್ಸ್ಟೆಂಟ್ ರವೆ ಇಡ್ಲಿ ಸವಿಯಲು ಸಿದ್ಧ ಆಗಿದೆ. ಮೃದುವಾದಂತಹ ರವೆ ಇಡ್ಲಿ ಸವಿಯಲು ಸಿದ್ಧವಾಗಿದೆ. ಹಾಗೆ ಇದಕ್ಕೆ ಬೇಳೆ ಇಲ್ಲದ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ, ನೋಡಿ ಇದನ್ನು. ಹಾಗೆ ನೀವು ಟ್ರೈ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.